ಇತ್ತೀಚೆಗೆ ಅಂದ್ರೆ ನಾಲಿಗೆಯಿಂದ ಕೆಡ್ತಿದ್ದ. ನಾಲಿಗೆ ಹಿಡಿತದಲ್ಲಿರಬೇಕು. ಮಾತು ಮುತ್ತಹುದು, ಮಾತು ಮಿತ್ತಹುದು, ಮಾತು ಮೃತ್ಯು ಹೋಗುವುದು. ಅದಕ್ಕೆ ನಾಲಿಗೆ ಹಿಡಿತದಲ್ಲಿದ್ರೆ ಚಂದ, ನಾಲಿಗೆ ಹಿಡಿತದಲ್ಲಿದ್ರೆ ಚಂದ. ನೋಡಿ, ನಮ್ಮ ಮಂಡ್ಯ ತಾಲೂಕು ಬಸರಾಳಲ್ಲಿ ಇಬ್ರು ಹೊಟ್ಟೆ ತುಂಬ ಕುಡಿದು ಒಂದು ಇಡೀ ಸಮುದಾಯದ ಬಗ್ಗೆ ಕೆಡ್ತಾಗ ಮಾತಾಡಿದ್ದಾರೆ. ಆಲುಮತ ಸಮುದಾಯ, ಕುರುಬ ಸಮುದಾಯದ ಬಗ್ಗೆ ಹೀನಾಯವಾಗಿ. ಯಾರ ಮಾತಾಡು ಅಂತ ಹೇಳ್ಕೊಟ್ಟಿದ್ರ? ಒಂದು ಮಠ ಹೇಳ್ಕೊಟ್ಟಿದ್ಯಾ ನೀವು ಹಿಂಗೆ ಮಾತಾಡಿ ಅಂತ? ಎಷ್ಟು ನೋವಾಗಲ್ಲ ಆ ಸಮುದಾಯಕ್ಕೆ? ಆ ನೋವು ಎಷ್ಟು ಅನುಭವಿಸ್ಬೇಕಾ ಇಡೀ ಸಮುದಾಯಕ್ಕೆ? ಎಷ್ಟು ಬೇಸರ ಆಗಲ್ಲ? ಈಗ ಮಾತಾಡಿದಾರಲ್ಲ, ನಾವೇನು ತಪ್ಪಿತಸ್ತ್ರ? ಯಾಕೆ ಮಾತಾಡ್ಬೇಕ್ರಿ? ಅದು ದೊಡ್ಡ ಸಮುದಾಯ ಚಿಕ್ಕ ಸಮುದಾಯ ಅಂತಲ್ಲ. ಒಬ್ಬ ವ್ಯಕ್ತಿ ಇರಲಿ ಬಿಡಿ, ಒಂದು ಗ್ರಾಮದಲ್ಲಿ ಒಂದೇ ಒಂದು ಕುಟುಂಬ ಇರಲಿ, ಗೌರವ ಕೊಟ್ಟು ಗೌರವ ತಗೊಳ್ಳೋದು ಕಲಿಬೇಕು ಈ ಪ್ರಪಂಚದೊಳಗೆ. ಇಡೀ ಬಸರಾಳು ಹತ್ತೂರು ಹಂಗೆ ಮಾಡೋರು ಇಬ್ರು ಸೇರ್ಕೊಂಡು. ಬೇಕಿತ್ತ ಇದು? ಈಗ ಅವರೇನೋ ಬೈದು ಬಿಟ್ರು, ಅವರಿಂದ ಇಡೀ ಸಮುದಾಯ ತಲೆ ತಗ್ಸ್ಬೇಕು ಅಪಮಾನದಿಂದ. ಪಾಪ ಅಮಾಯಕರು, ಅವ್ರ ಹೆಂಡತಿ ಮಕ್ಕಳು ಮನೇಲಿ ಅವರೇ, ಅವ್ರ ನೋವು ತಿಂತವ್ರು. ಇವತ್ತು ಎಷ್ಟು ಕೆಟ್ಟದಾಗಿ ಬೈತಾವ್ರು ಅವ್ರ ಹೆಂಡತಿ ಮಕ್ಕಳನ್ನ. ಯಾಕೆ ನಿಂದನೆ ಮಾಡಬೇಕು? ದಯಮಾಡಿ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳೋದಿಷ್ಟೇ, ಮಕ್ಕಳಿಗೆ ಹೇಳ್ಕೊಡ್ಬೇಕು ಇನ್ಮೇಲೆ ನಾವು. ಜಾತಿ ಹೆಸರು ಹೇಳಿ ಯಾರನ್ನೂ ಕರಿಬೇಡ ಮಗನೇ, ಜಾತಿ ಹೆಸರು ಹೇಳಿ ಕರಿಬೇಡ. ಇದು ಅಭ್ಯಾಸ ಆಗಬಾರ್ದು, ತಪ್ಪಾಗತ್ತೆ, ಕೇಸ್ ಆಗ್ಬಿಡ್ತದೆ, ಕೋರ್ಟ್ಗೆ ಹೋಗ್ತದೆ ಅನ್ನೋ ಭಯ ಬೇಡ. ಯಾರನ್ನೂ ಅನ್ನಬಾರ್ದು ಅನ್ನುವಂಥ ಪ್ರೀತಿ ಹುಟ್ಲಿ ಎದೆ ಒಳಗೆ. ನಾನು ಅದು ಒಪ್ಪೋದಿಲ್ಲ. ಮೊನ್ನೆ ಅಂತಾನಾರೋ ಒಬ್ಬ, ಅಯ್ಯೋ ಅನ್ನೋದೊಂದ ವಿಡಿಯೋ ಮಾಡ್ಕೊತಾರೆ ನೋಡ್ಕೊನ್ಬೇಕಾಯ್ತು. ಇವನು ಇನ್ನೂ ಕೆಟ್ಟವನು ಇವನು. ಅಲ್ಲಿಗೆ ವಿಡಿಯೋ ಮಾಡ್ಕೊತಾರೆ ಅನ್ಬೋದ? ಏನಾರು ವಿಡಿಯೋ ಮಾಡ್ಕೊತಿದ್ರಲ್ಲ, ನೋಡ್ಕ ಮಾತಾಡ್ಬೇಕಾಯ್ತು ಅಂತಾನೆ. ಅವನಿಗಿಂಟು ಕೆಟ್ಟವನು ಇವನು. ಯಾಕೆ ಮಾತಾಡಬೇಕು ಅಂತ? ಅದು ಯಾಕೆ ಬರಬೇಕು ಎದೆ ಒಳಗೆ? ಯಾಕೆ ಆ ಪದ ಹುಡ್ತು? ನಿನ್ನ ನಾಲಿಗೆ ಮೇಲೆ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋಕೆ ಯಾರು ಅಧಿಕಾರ ಕೊಟ್ಟವರು? ಆಲೋಚಿಸ್ಬೇಕು ನಾವೆಲ್ಲ. ಕಾರಣ ಏನು ಗೊತ್ತಾ? ನರಕಕ್ಕೆ ದಾರಿ ಯಾವುದು ಅಂದ್ರೆ ನಿನ್ನ ನಾಲಿಗೆ ದಾರಿ ಎಂದ್ರು ದೊಡ್ಡವರು. ನಿನ್ನ ನರಕಕ್ಕೆ ಯಾಕೆ ದಾರಿ ಆಯಿತು ನನಗೆ ಅಂತ ಕೇಳದಂತೊಬ್ಬ. ನಾನು ಒಳ್ಳೆ ಧರ್ಮ ಎಲ್ಲ ಮಾಡಿದ್ದೆ, ಧರ್ಮ ಎಲ್ಲ ಮಾಡಿ ಅಕ್ಕಿ ದಾನ ಕೊಟ್ಟೆ, ಅನ್ನದಾನ ಕೊಟ್ಟೆ, ಎಲ್ಲ ಕೊಟ್ಟೆ, ಮತ್ತು ನಂಗೆ ನರಕ ಯಾಕೆ ಅಂತ ಕೇಳದ್ನಂತೆ. ಎಲ್ಲ ಕೊಡ್ತಿದ್ದೆ, ನಿನ್ನ ನಾಲ್ಗೆ ಸರಿ ಇರಲಿಲ್ಲ, ಅದಕ್ಕೆ ನಿನ್ನ ನರಕಕ್ಕೆ ನಿನ್ನ ನಾಲ್ಗೆನೇ ದಾರಿ ಅಂದ. ಅದಕ್ಕೆ ದಯಮಾಡಿ ಯಾರೂ ಕೂಡ ಇಂಥ ಕ್ಷುಲ್ಲಕವಾದ ಮಾತುಗಳನ್ನ ಆಡಬೇಡ್ರಿ. ಅದು ಯಾವುದೇ ಸಮುದಾಯ ಆಗಬಹುದು, ಅದು ಒಕ್ಕಲತನ, ಹಾಲುಮತವಾಗಬಹುದು, ಲಿಂಗಾಯತ ಸಮಾಜವಾಗಬಹುದು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಆಗಬಹುದು, ವಿಶ್ವಕರ್ಮ ಸಮುದಾಯವಾಗಬಹುದು, ಮಡಿವಾಳ ಸಮುದಾಯವಾಗಬಹುದು. ಈ ಸಮಾಜಕ್ಕೆ ಒಂದು ಅವಿಭಾಜ್ಯ ಅಂಗ. ಒಬ್ಬೊಬ್ರದ್ದೊಂದೊಂದು ಕೊಡುಗೆ ಇದೆ ಕಣ್ರಿ, ಒಬ್ಬೊಬ್ರದ್ದೊಂದು ಕೊಡುಗೆ ಇದೆ. ಮಡಿಯ ನುಟ್ಟು ನಡೆನುಡಿಯ ಕಲಿಸಿದಾತ ಮಡಿವಾಳ ಮಾಚಿ ತಂದೆ, ಮಡಿವಾಳ ಮಾಚಿ ತಂದೆ. ರಾಗ ತಾಳವ ಕಲಿತು ವಾದ್ಯವ ನುಡಿಸಿ ಕೈಲಾಸದಲ್ಲಿ ಪರಶಿವನನ್ನು ನಾಟ್ಯವಾಡಿಸಿದ ವಲಯರ ಹೊನ್ನಯ್ಯ ಶರಣ ಅಲ್ವಾ? ಕುರುಬರ ವೀರಪ್ಪನ ಮನೆಯ ಗದ್ದೆಗೆ ಸಿಂಗಾರ ನೋಡಿ ಶಿವನೇ ನಲಿದನಲ್ಲೋ ತಗತೈ 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 ಎಂದು. ಹಿಂಗಿರ್ಬೇಕಾದ್ರೆ ನೀನು ಯಾಕೋ ಅಲ್ಪ ಮಾನವ ಹಿಂಗೆ ಮಾತಾಡಿ ಒಂದಿಡೀ ತಾಲೂಕು, ಒಂದಿಡೀ ಗ್ರಾಮ, ಒಂದಿಡೀ ಜಿಲ್ಲೆ, ಇಡೀ ನಾಡು ತಲೆ ತಗ್ಸೋ ಮಾಡ್ತೀರಪ್ಪ? ಇನ್ನು ಮೇಲಾದರೂ ಈ ಕೆಟ್ಟತನ ದೂರ ಆಗಲಿ. ಇಂಥ ಕೆಟ್ಟ ಕ್ರಿಮಿಗಳಿಗೆ ತಕ್ಕ ಶಿಕ್ಷೆ ಆಗಲಿ. ಯಾರೇ ಆಗ್ಬೋದ್ರಿ. ನಾವಿವನು ಅವ್ರು ಹೆಂಗಾರ ಬೈಕಳ್ಳಿ ಅವು ಬೇಡ. ಯಾರೂ ನಿಂದಿಸಬಾರ್ದು. ಮಾತಾಡಿ ನೋಡಿ, ಎಲ್ಲರ ಮಲ್ಲೂ ಶನಿ ಮಹಾತ್ಮನ ಕತೆ ಮಾಡಿಸ್ತಾರೆ. ಈಗ ಶ್ರಾವಣ ಮಾಸದಲ್ಲಿ ಶನಿ ಮಹಾತ್ಮನ ಕತೆ ಮಾಡ್ತೀವಿ. ರಾಜ ವಿಕ್ರಮ ಸಕಲ ವಿದ್ಯಾ ಪಾರಂಗತ, ಧರ್ಮವಂತ, ದಾನವಂತ, ಗುಣವಂತ. ಎಲ್ಲಿ ಕೆಟ್ಟ? 7 ನಿಮಿಷ ಎಡವಟ್ಟಾಗಿ ಮಾತಾಡಿ ಕೆಟ್ಟ ಅವನು. 7 ನಿಮಿಷ ಮಾತಾಡ್ಬಿಟ್ಟು 7.5 ವರ್ಷ ಅನುಭವಿಸೋನೆ ನೋವ. ಯಾಕೆ ಈ ಕಥೆಗಳನ್ನೆಲ್ಲ ಕೇಳಬೇಕು ಅಂದ್ರೆ ಈ ಕ್ಷುಲ್ಲಕತನಗಳು ದೂರ ಆಗಬೇಕು. ನಮ್ಮ ಬಸರಾಳು ಪ್ರಾಚೀನವಾದಂಥ ಒಂದು ಪುಟ್ಟ ಪಟ್ಟಣ. ಅದು ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಮೂಲ ಗ್ರಾಮ ನಮ್ಮ ಬಸರಾಳು. ಹಲವು ದೈವಗಳ ನೆಲೆವೀಡು. ಬೋರಪ್ಪನ ನೆಲೆ ಅದು. ಬೋರಪ್ಪನ ನೆಲೆ ಕಾಲಭೈರವನ ಮೂಲ ನೆಲೆ. ಚುಂಚನಗಿರಿಯಷ್ಟೇ ಪ್ರಾಚೀನತೆ ಉಳ್ಳಂಥ ಬೋರಪ್ಪನ ಆವಾಸ ಸ್ಥಾನ. ಪಕ್ಕದಲ್ಲಿ ಕಂಬದಳ್ಳಿ ಪಟ್ಲದಮ್ಮ. ಬೋರಪ್ಪ ಒಂದು ಬಸರಾಳು ಗ್ರಾಮ. ಎಲ್ಲ ಸರ್ವಧರ್ಮೀಯರು ಆ ತಾಲೂಕಲ್ಲಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಆ ಕಡೆ ನೀರಾವರಿ ವ್ಯವಸ್ಥೆ ಕಡಿಮೆ ಆದರೂ ಮನಮ್ರತೆಯಿಂದ ಪ್ರೀತಿಯಿಂದ ಎಲ್ಲ ಸಮುದಾಯ ಭಾಳ ಬದುಕ್ತಾ ಇದ್ದು. ಇಬ್ಬರು ಕುಡಿದು ನಾಲಿಗೆ ಚಪಲಕ್ಕಾಡದ ಮಾತಿಗೆ ಇವತ್ತೆಲ್ಲರ ಮನಸ್ಸು ನೋಯ್ತಾ ಇದೆ. ಆದ್ದರಿಂದ ಕೆಟ್ಟತನಗಳನ್ನು ಬಿಡೋಣ, ಒಳ್ಳೆಯವರಾಗಿ ಬದುಕೋಣ. ಧೀಮಂತಿಕೆ ಎದೆಯಲ್ಲಿರಲಿ, ಘನತೆ ನಾಲಿಗೆ ಮೇಲಿರಲಿ.
ಕಾನೂನಿಗೆ ಎದುರ್ಕೊಂಡು ನೀವು ಎಚ್ಚರವಾಗಿ ಮಾತಾಡಿ ಅನ್ನೋದ ಮೊದಲು ಬಿಟ್ಟು ಯಾಕೆ ಮಾತಾಡ್ಬೇಕಂತ ಯೋಚನೆ ಮಾಡೋ. ಕಾನೂನು ಬೇಡ, ಪ್ರೀತಿಯಿಂದ ಮಾತಾಡೋಣ, ಎಲ್ಲರ ಮನಸ್ಸಿಗೆ ಗೆಲ್ಲೋಣ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಕನಕದಾಸರು ಹೇಳ್ತಾರೆ, ಬಂಧುಗಳೇ, ಕುಲ ಜಾತಿ ಇವನ್ನೆಲ್ಲ ನೀವು ಬಿಟ್ಟು ಬಿಡ್ರಿ ಅಂತ. ಏನ್ ಹೇಳ್ತಾರೆ? ಕುಲ ಕುಲ ಕುಲವೆಂದು ಹೊಡೆದಾಡುತ್ತಿಹರು, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡುತ್ತಿರು, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರು. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಹಟ್ಟೋಣ್ಣದ ವಸ್ತುಗಳಿಲ್ಲ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಹಟ್ಟೋಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸ ಬಂತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸ ಬಂತು ಹಿರಿದೇನು ಕಿರಿದೇನು. ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರು, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರ. ಜಲದ ಬಬುಳಿಯಂತೆ ಸ್ಥಿರವಲ್ಲವೀ ದೇಹ, ಜಲದ ಬಬುಳಿಯಂತೆ ಸ್ಥಿರವಲ್ಲವೀ ದೇಹ. ನೆಲೆಯ ನರಿತು ನೀನೆನೆ ಕಂಡ್ಯ ಮನೋಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ತಿಳಿಗಾಗಿ ನೆಲೆಯಾದಿ ಕೇಶವನಾದವ, ತಿಳಿಗಾಗಿ ನೆಲೆಯಾದಿ ಕೇಶವನ ಪಾದ. ಬಿಟದಿ ಕೀರ್ತಿಸುವ ಮನುಜನೇ ಕುಲಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರು, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹುಟ್ಟಿನ ಗುಟ್ಟನೆ ಅರಿಯದ ಮುಟ್ಟು ತಡೆದುಟ್ಟಿದ ಮನುಜ, ನಿನಗ್ಯಾಕೋ ಹುಟ್ಟಿನ ರಗಳೆ, ಬಾಳ್ವೆಯ ಮಾಡು ನಿಜದಿ ಮಂಕು ಮನವೇ ಅಂತ. ಹುಟ್ಟಿನ ಗುಟ್ಟು ಯಾರಿಗೂ ಗೊತ್ತಿಲ್ಲ ನಮಗೆ. ಮುಟ್ಟು ತಡೆದು ಹುಟ್ಟಿದವ್ರು ನಾವೆಲ್ಲ ಅಲ್ವಾ? ಮತ್ತಿನ್ಯಾಕೆ ರಗಳೆ ನಿನ್ಗದ್ರದು? ನಿನ್ ರಗಳೆ ಏನಿದ್ರು ಬಾಳ್ವೆಲಿರ್ಬೇಕಷ್ಟೇ. ಹುಟ್ಟು ಹೆಂಗ್ ಹುಡುತ್ತೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹಂಗೆಲ್ಲ ಕೆಡ್ಸ್ಕೊಂಡು ಹೋದ್ರೆ ಆಮೇಲೆ ಹುಚ್ಚಿಡ್ದು ಬಿಡ್ತದೆ ಅಷ್ಟೇ. ನಮಗೆ ಅವೆಲ್ಲ ಯೋಚನೆ ಮಾಡಕ್ ಹೋಗಬಾರ್ದು. ಅದಕ್ಕೋಸ್ಕರ ಜಾತಿ 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 ಅನ್ನುವಂಥ ಈ ಒಂದು ಕೆಟ್ಟ ವಿಷಬೀಜಗಳು ತೊಲಗಿ ಈ ನಾಡು ಸರ್ವ ಧರ್ಮಗಳೊಂದಾಗಿ ಮಾನವೀಯತೆಯಿಂದ ಬದುಕುವುದು ಕಲ್ತಾಗ ಆಗ ನೋಡಿ ಸಂತೋಷ, ಆಗ ನೋಡಿ ಆನಂದ. ಆ ಬದುಕನ್ನ ನಾವೆಲ್ಲರೂ ಅನುಭವಿಸೋಣ, ಪ್ರಾಜ್ಞರಾಗೋಣ, ಪ್ರಜ್ಞಾವಂತರಾಗೋಣ. ಹಣ ಉಳ್ಳವನು ಹಣ ಇಲ್ಲದೇ ಇರೋನು ಇವೆಲ್ಲ ಲೆಕ್ಕ ಅಲ್ಲ. ಪ್ರಜ್ಞಾವಂತರ ಲೆಕ್ಕ ಇಲ್ಲಿ.
ಪ್ರಾಜ್ಯರ ಲೆಕ್ಕ, ಒಳ್ಳೆಯವ್ರ ಲೆಕ್ಕ, ಉತ್ತಮರ ಲೆಕ್ಕ. ಆ ಲೆಕ್ಕದಲ್ಲಿ ಬದುಕೋಣ. ನಮ್ಮ ನಾಡಿಗೆ ಮಸಿ ಬೆಳೆಯುವಂಥ ಕಾರ್ಯ ಯಾರಿಂದ ಆಗಬಾರದು. ಜಾತಿ ಸಂಘರ್ಷಗಳು ಎಂದೆಂದೂ ಕೂಡ ನಡೆಯಬಾರದು ಅನ್ನೋದು ನಮ್ಮ ಅಭಿಲಾಷೆ.